ಕ್ಕಿಂತ ಮುಂಚೆ ತುಂಬ ಪ್ರೀತಿಯಿಂದ ಅವರೇ ಉತ್ಸಾಹದಿಂದ ನಾನು 2 ಶುಭಾಶಯ ಹೇಳಲೇಬೇಕು ಅಂತ ವಿದ್ವಾನ್ ಸೋಮಶೇಖರ್ ಜೋಯಿಸ್ ಅವರು ಹೇಳ್ತಾ ಇದ್ದಾರೆ. ಸರ್ ಪ್ಲೀಸ್ ಸರ್. ಸರ್ ಇಫ್ ಯು ಡೋಂಟ್ ಮೈಂಡ್ ಫೋನ್ ಇಟ್ಬಿಡ್ಬೋದಾ ಸರ್? ಸರ್ ಎಲ್ರಿಗೂ ನಮಸ್ಕಾರ. ನನಗೆ ಮಾತಾಡೋಕ್ಕೆ ಬರಲ್ಲ. ಎಷ್ಟು ಚೆನ್ನಾಗಿ ಗಾನ ರೂಪದಲ್ಲಿ ಸ್ವಾಗತವನ್ನು ನಮಗೆಲ್ಲ ನೀಡಿದ್ರು, ಗಾನ ರೂಪದಲ್ಲಿ ಸನ್ಮಾನವನ್ನು ಕೂಡ ಮಾಡಿದ್ರು. ಲಯದ ರೂಪದಲ್ಲಿ ಒಂದು ವಂದನೆ ಹೇಳಬೇಕು ಅಂದರೆ ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದೆ. ಇವತ್ತು 14ನೇ ತಾರೀಕು ಮಾರ್ಚ್. ಸೊ 14 ಅಂದ ತಕ್ಷಣ ನಮಗೆ ನೆನಪಾಗೋದೆ ಮಿಶ್ರ ಛಾಪು ತಾಳ. ಆ ಮಿಶ್ರ ಛಾಪು ತಾಳದಲ್ಲಿ ಒಂದು ಲಯ ವಂದನೆ. ದಿ ತಮ್ ಕಡತಕು ತಲೆ ಕಡತಕ ದಿಮ್ ದಿ ತಂ ಕಡತಕು ತಲೆ ಕಡತಕ ದಿಮ್ ತಂ ಕಡತಕು ತಲೆ ಕಡತಕ ದಿಮ್ ಕಿಡತಕು ತಲೆ ಕಡತಕ ದಿಮ್ ದಿಗು ತಲೆ ಕಡತಕ ದಿಮ್ ತಲೆ ಕಡತಕ ದಿಮ್ ಕಿಡತಕ ದಿಮ್ ತಕದಿಮ್ ತಕದಿಮ್ ತಕ ನಾದಾಮೃತ ಕಲಾದೀಪ ಮುನ್ನುಗ್ಗಲಿ ನಾದಾಮೃತ ಕಲಾದೀಪ ಪ್ರಜ್ವಲಿಸಲಿ ನಾದಾಮೃತ ಕಲಾದೀಪ ಜಯವಾಗಲಿ ಜಯವಾಗಲಿ ಜಯವಾಗಲಿ. ಮೋರ್ ಪವರ್ ಟು ಯು. ಓ ಮೈ ಗಾಡ್. ವಿದ್ವಾನ್ ಸೋಮಶೇಖರ್ ಜೋಯಿಸ್ ಸರ್, ಹೇಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ. ಅಗೇನ್ ಫಸ್ಟ್ ಮತ್ತೆ RKP ಸರ್ಗೆ, ಯಾಕಂದರೆ ಈ ಕಾನ್ಸೆಪ್ಟ್ ತಂದಿದ್ದಕ್ಕೆ ಅದು ಮುಂದುವರಿತಾ ಇದೆ. ಅದನ್ನು ನೋಡಿದ ತಕ್ಷಣ ನೋಡಿ ನಿಮಗೆ ಹೆಂಗೆ ನಿಜವಾದ ಕಲಾವಿದರು ಅಂತ ಹೇಳಿದ್ರೆ ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಒಳ್ಳೆ ವಿಚಾರಗಳನ್ನು ಅದನ್ನು ನೀವು ಎಕ್ಸಿಕ್ಯೂಟ್ ಮಾಡಿ ಶುಭಾಶಯ ನೀವು ಮತ್ತೆ ವಾಪಸ್ ಮರು ಗೌರವ ಕೊಟ್ಬಿಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ